ಗಂಗಾಧರೇಶ್ವರ ಮತ್ತು ವನ್ನಾದೇವಿ ಸಿಂಹವಾಹನೋತ್ಸವ ಮತ್ತು ಕುದುರೆ ಉತ್ಸವ ಯಶಸ್ವಿ. ಎಡೆಹಳ್ಳಿ ದಿವಂಗತ ಗಂಗಣ್ಣನವರ ಕುಟುಂಬದಿಂದ ಅದ್ದೂರಿ ಉತ್ಸವ ಆಯೋಜನೆ. 106 ವರ್ಷಗಳ ವಂಶ ಪಾರಂಪರ್ಯದ ಉತ್ಸವ ಸಂಪನ್ನ. ಹೌದು, ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಐತಿಹಾಸಿಕ ಪ್ರಸಿದ್ಧ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆಯಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಸಮೇತ ವನ್ನಾದೇವಿ ಬ್ರಹ್ಮರಥೋತ್ಸವದ ನಂತರ 2ನೇ ದಿನದಲ್ಲಿ ನಡೆಯುವ ವಾಹನೋತ್ಸವ ಮತ್ತು ಕುದುರೆ ಉತ್ಸವ ವೈಭವಯುತವಾಗಿ ವಿಜೃಂಭಣೆಯಿಂದ ಶನಿವಾರ ರಾತ್ರಿ ಸುಸಂಪನ್ನವಾಯಿತು. ಹೌದು, ಇನ್ನು ಇದೇ ವೇಳೆಯಲ್ಲಿ ಹಲವಾರು ಗಣ್ಯರು ಮಾಹಿತಿಯನ್ನು ನೀಡಿ, ಮುಖ್ಯವಾಗಿ ಈ ಒಂದು ಇತಿಹಾಸದಲ್ಲಿ ಕೆದಕುತ್ತಾ ಹೋದರೆ ಪುರಾತನ ಇತಿಹಾಸವಿರುವ ಈ ಉತ್ಸವ ಎಡೆಹಳ್ಳಿಯ ದಿವಂಗತ ಗಂಗಣ್ಣನವರು ಮತ್ತು ಕುಟುಂಬದವರ ವಾಹನ ಎಂದೇ ಜನಮಾನಸದಲ್ಲಿ ಪ್ರಸಿದ್ಧಿಯಾಗಿದೆ. ಶನಿವಾರ ರಾತ್ರಿ ಸುಮಾರು 8 ಗಂಟೆಯಿಂದ ಪ್ರಾರಂಭವಾಗಿ 11:30 ವೇಳೆಗೆ ವಿಶೇಷವಾಗಿ ಹೂವಿನ ಪಲ್ಲಕ್ಕಿ, ವಿದ್ಯುತ್ ದೀಪಾಲಂಕಾರಗಳಿಂದ ಉತ್ಸವ ಕಂಗೊಳಿಸುತ್ತಿತ್ತು. ಬೆಳಗಿನ ಜಾವ ಉತ್ಸವ ಕೊನೆಗೊಂಡಿತು. ಸಂಜೆ ಆರಂಭವಾದಂತಹ ಸಂಗೀತ ರಸಸಂಜೆ ಅರಸೀಕೆರೆಯ ಹೆಸರಾಂತ ನಂಜುಂಡಪ್ಪನವರ ತಂಡದಿಂದ ಹೂವಿನ ಅಲಂಕಾರ, ಬಾಣ, ಬಿರುಸು, ಮದ್ದಿನ ಮರ, ಜಾನಪದ ಕಲಾ ತಂಡಗಳಾದ ದೇವರ ಹೊಸಹಳ್ಳಿ ತಂಡದ ವೀರಗಾಸೆ, ಮಹಿಳಾ ತಂಡದ ವೀರಗಾಸೆ, ಕೀಲುಕುದುರೆ ನೃತ್ಯ, ನಾದಸ್ವರ, ತಮಟೆ ವಾದನ ಜೊತೆಗೆ ತಮಿಳುನಾಡಿನ ತಂಜಾವೂರಿನ ಶ್ರೀ ಚಂದ್ರಶೇಖರ್ ವೃಂದದಿಂದ ಜೋಗ್ಸ್ ಫಾಲ್ಸ್, ವೈಭವ ಮತ್ತು ಔಟುಗಳ ಸುಡುವಿಕೆ, ಬೃಹತ್ ಬೊಂಬೆಗಳ ಪ್ರದರ್ಶನ ನಡೆಯಿತು ಎಂದು ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ಮುಖ್ಯವಾಗಿ ಸ್ಥಳೀಯ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಇಡೀ ದಿವಂಗತ ಎಡೆಹಳ್ಳಿ ಗಂಗಣ್ಣನವರ ಕುಟುಂಬಸ್ಥರು ಹಾಗೂ ಗಣ್ಯರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗಿದೆ. ನನಗೆ ಕಂಡಂಗೆ ನಮ್ಮ 4ನೇ ತಲೆಮಾರು ನಾವು. ಗಂಗಣ್ಣನವರು ಅವ್ರಿಗಿನ ಮೊದಲು ಯಾರು ಮಾಡ್ತಿದ್ರು ಗೊತ್ತಿಲ್ಲ. ಗಂಗಣ್ಣವ್ರ ವನ ಅಂತ ಇದನ್ನೆಲ್ಲ ನಮ್ಮ ಮುತ್ತಾತನ ಕಾಲದಿಂದನೂ ನಡ್ಕೊಂಬರ್ತಾಯಿದೆ. ಇನ್ನು ವಿಜೃಂಭಣೆಯಿಂದ ಮೊಮ್ಮಕ್ಕಳು ನಮ್ಮ ಮಕ್ಕಳು ಏನಾದರೂ ನಡೆಸ್ಕೊಂಡು ಹೋಗೋ ಸಾಧ್ಯತೆ ಐತೆ. ಇದಕ್ಕಿನ ಜನಗಳ ಸಹಕಾರ ಹೆಚ್ಚು, ತಾಳ್ಮೆ ಹೆಚ್ಚು ಇರಬೇಕು. ಹಣ ಏನೋ ಇವತ್ತೇನು ಬರ್ತದೆ, ದೇವಸ್ಥಾನಕ್ಕೆ ಹಣ ಕೊಡುವಂತಕ್ಕಂಥವ್ರು ಭಕ್ತಾದಿಗಳು ಬೇಜಾನವ್ರೆ. ಭಕ್ತಿ ಮುಖ್ಯ. ಹಾಗಾಗಿ ಹೆಚ್ಚಿನ ಜನ ಬರಲಿ, ಹೆಚ್ಚಿನ ದೇವರ ಕೃಪೆಗೆ ಪಾತ್ರರಾಗಲಿ. ಗಂಗಾಧರೇಶ್ವರ ವನ್ನಾದೇವಮ್ಮ ಎಲ್ಲರಿಗೂ ಸಕಲಿಷ್ಟು ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಮಾರ್ಗಗಳಿಂದ ಈ ರಥೋತ್ಸವ ತುಂಬ ಅದ್ದೂರಿಯಾಗಿ ನಡ್ಕೊಂಡು ಬರ್ತಿದೆ. ಈ ರಥೋತ್ಸವ ಆಗಲಿ, ಈ ಉತ್ಸವ ಆಗಲಿ, ಡೊಳ್ಳು ಕುಣಿತ, ಕೀಲ್ಕುದ್ರೆ ಹಾಗೂ ಹಲವು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಿದೆ. ಇನ್ನು ಮುಂದಿನ ಬರುವ ದಿನಗಳಲ್ಲೂ ಹಿರಿಯರ ಆಶೀರ್ವಾದದಿಂದ ನಾವು ತುಂಬ ಚೆನ್ನಾಗಿ ನಡ್ಕೊಂಡು. ಏನೇನು ನೋಡಿದ್ರ ನೀವು? ಏನು ಖುಷಿಯಾಗಿ ಇವತ್ತು ನೋಡಿದ್ರ? ಇವತ್ತು ದೇವರ ರಥೋತ್ಸವ, ಆರ್ಕೆಸ್ಟ್ರಾ, ಕೀಲ್ಕುದ್ರೆ, ಡೊಳ್ಳು ಕುಣಿತ, ವೀರಗಾಸೆ, ಇನ್ನು ಹಲವು ಕಾರ್ಯಕ್ರಮಗಳು ನೋಡಿ ತುಂಬ. ಅಲ್ಲ, ಯುವಕರಾಗಿ ಒಂದು ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಇನ್ನೂ ಹೆಚ್ಚು ತಂದೆಯವ್ರ ಹಿರಿಯರ ಮಾರ್ಗದರ್ಶನದಲ್ಲಿ. ನಿಮ್ಮ ತಂದೆಯವರು ಏನು ಹೇಳ್ತಾರೆ ಈ ವಾಹನ? ನಮ್ಮ ತಂದೆ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ನಾವು ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ನಿಮ್ಮ ಹೆಸರು? ಜೀವನ. ತಲತಲಾಂತರದಿಂದ ವನದೇವ ಗಂಗಾಧರೇಶ್ವರ ವಾಹನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊಮ್ಮಕ್ಕಳು ಅವರ ತಲತಲಾಂತರದಿಂದ ಮಾಡ್ತಾ ಇದ್ದೀವಿ. ಮತ್ತು ನಾಸಿಕಲು, ವೀರಗಾಸೆ, ಆರ್ಕೆಸ್ಟ್ರ ಮತ್ತು ಲೈಟಿಂಗ್, ಒಂದು ಗುಂಡು ಎಲ್ಲ ತುಂಬ ಚೆನ್ನಾಗಿದೆ. ಜನಗಳು ಎಲ್ಲ ನಮ್ಮ ಇದಕ್ಕೆ ಪಾಲ್ಗೊಳ್ತಾರೆ. ಆಗ್ತಾ ಇದೆ ಸರ್. ಈ ಕಾಲದಲ್ಲಿ ಎಲ್ಲ ಪೆಟ್ರೋಲ್ ಬ್ಯಾಂಕ್ ಎಲ್ಲ ಮಾಡ್ಕೊಂಡಿರ್ತಾ ಇದ್ರು. ಅವಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ವಾಹನ ಏನನ್ಸುತ್ತೆ ಸರ್ ಈ ಪಟಾಕಿ? ಖುಷಿ ಆಗ್ತಾ ಇದೆ. ಆಮೇಲೆ ವೀರಗಾಸೆ ಕುಣಿತ ಬಂದಿದೆ. ಪ್ರೋಗ್ರಾಮ್ ಇದೆ. ಈ ಮುತ್ತಾದ ಕಾಲದಿಂದ ಬಂದಿದೆ. ಇದು ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಇದು ನಮಗೂ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ
ನಾವು ಅವ್ರ ಮೊಮ್ಮಕ್ಕಳಲ್ಲ ಮೊಮ್ಮಕ್ಕಳು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಮರಿ ಮಕ್ಕಳು ನಡೆಸ್ಕೊಂಡು ಹೋಗ್ತಾರೆ. ಸುಮಾರು 4 ತಲೆಮಾರುಗಳಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದರೊಳಗೆ ಕೀಲ್ಕುದುರೆ ಇರುತ್ತೆ, ಅಂದೋತ್ಸವ ಇರ್ತದೆ, ಮತ್ತು ವೀರಗಾಸೆ ಇರುತ್ತೆ, ದುರ್ಗಿದೇವಿ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಹೊನ್ನಾದೇವಮ್ಮ ಗಂಗಾಧರೇಶ್ವರ ಅಂದರೆ ಸುತ್ತ ಹಳ್ಳಿಗೂ ವಿಜೃಂಭಣೆಯಿಂದ ನಡ್ಕೊಂಡು ಹೋಗುವಾನ ಎಡೆಹಳ್ಳಿ ಗಂಗಣ್ಣನವರ ವಾಹನ. ಏನು ವಿಶೇಷತೆ ಸರ್ ಈ ವಾಹನದ್ದು? ವಾಹನದ ವಿಶೇಷತೆ ಅಂದರೆ ತುಂಬ ತಲೆಮಾರುಗಳಿಂದ ಬಂದಿದೆ. ಇದು ಒಂದು ಥರ ಹೇಳ್ಬೇಕಂದ್ರೆ ಅಸಾಧ್ಯ. ಏನೇನು ಕಾರ್ಯಕ್ರಮ ಇರುತ್ತೆ ಇವತ್ತು ರಾತ್ರಿ? ಕೀಲ್ಕುದುರೆ ಇರುತ್ತೆ, ಮತ್ತು ವೀರಗಾಸೆ ಇರುತ್ತೆ, ಮಹಿಳಾ ವೀರಗಾಸೆ ಇರುತ್ತೆ, ವೀರಭದ್ರ ಸ್ವಾಮಿ ಕುಣಿತ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಮತ್ತು ಆರ್ಕೆಸ್ಟ್ರಾ ಇರುತ್ತೆ, ಅರಸೀಕೆರೆಯಿಂದ ಆರ್ಕೆಸ್ಟ್ರಾ ಬರುತ್ತೆ. ಇದು ಬೆಳ್ತಂಗಡಿಯಿಂದ ಬಂದಿದೆ ಕೀಲ್ಕುದುರೆ ಎಲ್ಲ. ತುಂಬ ವಿಜೃಂಭಣೆಯಿಂದ ನಡೀತದೆ. ಮುಂಚೆಗೂ ಇವಾಗೂ ಏನು ವ್ಯತ್ಯಾಸ ಇದೆ ಸರ್? ಮುಂಚಿನ ಕಾಲದಲ್ಲಿ ಬರೀ ಪೆಟ್ರೋಲ್ ಬಸ್ ಲೈಟ್ ಇಟ್ಕೊಂಡು ಮಾಡ್ತಾಯಿದ್ರು. ಈಗ ಕಾಲ ಬದಲಾದಂಗೆ ನಾವು ಬದಲಾಗ್ತಾ ಇದ್ದೀವಿ. ವಾಹನನೂ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಹೆಸರು ಸರ್? ಮರಿಯಪ್ಪ ಗೌಡ, ಎಡೆಹಳ್ಳಿ. ತಲಾಂತರದಿಂದ ಮಾಡ್ತಾ ಹೋಗಿರೋ ಮತ್ತು ಹಿಂದಿನ ಕಾಲದಲ್ಲಿ ಏನು ಅಂದರೆ ಅವಾಗ ಪೆಟ್ರೋಲ್ ಮಾರ್ಕ್ಸ್ ಆಗಿರ್ಬೋದು, ಮತ್ತು ಟಿವಿ ಮಾಧ್ಯಮ ಮತ್ತು ಯಾವುದೇ ಇರಲಿಲ್ಲ. ಅವಾಗ ಜನ ಕಟ್ಟಿರ್ತಾ ಇದ್ವಿ ಎಲ್ಲ ಇರೋದ್ರಿಂದ ಈಗ ನಮಗೆ ಒಂದು ಕೀಲ್ಕುದುರೆ ಇರ್ಬೋದು, ಆರ್ಕೆಸ್ಟ್ರಾ ಇರ್ಬೋದು, ಮತ್ತು ವೀರಗಾಸೆ ನೃತ್ಯ ಇರ್ಬೋದು, ಅಲಂಕಾರ ಇರ್ಬೋದು, ಒಂದು ಪಟಾಕಿ ಇರ್ಬೋದು, ಎಲ್ಲ ಏನೇನು ನಡ್ಸ್ಕೊಂಡು ಬಂದರು ಮೊದಲಿನ ಕಾಲದಲ್ಲಿ ತಾಯಿ ಚಾಮುಂಡೇಶ್ವರಿ ಕಾಶಿ ಈ ಒಂದು ಕ್ಷೇತ್ರದಲ್ಲಿ ಗಂಗಪ್ಪನವರ ಉತ್ಸವ ಅಂತ ಹೊನ್ನಾದೇವಿ ಜಾತ್ರೆ ದಿವಸ ಇದು ಒಂದು ದಿವಸ ಶನಿವಾರ ನಡೆಯತಕ್ಕಂಥ ಅದ್ಭುತವಾದಂಥ ಇದು ಎದಳ್ಳಿ ಗಂಗಪ್ಪನವರು, ಒಂದೇ ನೆಳ್ಳೆಯವರು, ರಾಜಣ್ಣನವರು ಅಂತ ಇದ್ದರು, ರಾಜಣ್ಣ ತಮ್ಮಯ್ಯ ಅವರೆಲ್ಲರೂ ಇದು ನಿಂತು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಇವತ್ತು ಎಲ್ಲ ಗಂಗಾಧರೇಶ್ವರ ದೇವಾಲಯಕ್ಕಾಗಲಿ ದಾಸೋಹಕ್ಕಾಗಲಿ ಅವರ ಪೂರ್ಣವನ್ನು ಸಹಕಾರ ನಮಗೆ ಮಾಡ್ತಾರೆ. ಅದರಿಂದ ಈ ಒಂದು ಇವತ್ತಿನ ದಿವಸ ಭಾಳ ಹೆಚ್ಚಿನ ರೀತಿಯಲ್ಲಿ ಜನನೂ ಸಹ ಆಚರಿಸ್ತಾರೆ. ಒಂದು ಈ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾದಂಥ ಸೇವೆ ನಡೆಯುತ್ತೆ. ಇವತ್ತಿನ ದಿವಸ ಸ್ವಲ್ಪ ಜೋರಾಗಿ ಹೇಳಿ. ಗಂಗಾಧರೇಶ್ವರನ ತಲೆ ಮೇಲೆ ಬೆಣ್ಣೆ ತುಪ್ಪ ಇಟ್ಟರೆ ಬೆಣ್ಣೆ ಆಗ್ಬಿಡ್ತದೆ. ಅದು ಕಾಲುಗಳೆಲ್ಲ ನೋಡ್ಬೋದು, ಪ್ರತಿಯೊಬ್ಬರು ಜನಗಳು ನೋಡ್ತಾರೆ. ಆ ಥರ ನಡೆಸ್ಬೋದು. ಇದು ನಮ್ಮದು ಗಂಗಣ್ಣವ್ರದ್ದು ಉತ್ಸವ ಇದು. ನಾವು ನಮ್ಮ ಕುಟುಂಬದವರು ಬೇರೆ ಹತ್ರ ಯಾರ ಹತ್ರ ಸಹಕಾರ ಅದೆಲ್ಲ ಕೇಳೋದು. ನಾವು ನಮ್ಮ ಸ್ವಂತ ನಮ್ಮ ಕುಟುಂಬದವರೇ ಹಾಕೊಂಡು ನಾವು ಮಾಡೋದು. ಹಿಂದಿನ ಕಾಲದಲ್ಲಿ ಕೊಬ್ಬರಿ ದೀಪ ಹಚ್ಚು, ಆ ಹಿಂದೆ ಆಮೇಲೆ ಪುಟ್ಲೈಟ್ ಬಂತು. ಪುಟ್ಲೈಟ್ನಿಂದ ತೆಗೆದು ನೋಡಿ ಎಲ್ಲ ಲೈಟ್ ಬಂತು. ಈಗ ಆ ಥರ ಈಗ 100 ಕಾರ್ಯಕ್ರಮ. ಈಗ 2.5 ಬರ್ತಾರೆ ಕಾರ್ಯಕ್ರಮ ಮಾಡ್ತಾರೆ. ಸಂತೋಷ ಎಲ್ಲರಿಗೂ ಜನಗಳು ಗಂಗಾಧರೆ. ಇನ್ನು ಇದೇ ವೇಳೆಯಲ್ಲಿ ವಿಶೇಷವೆಂದರೆ ಮಾಹಿತಿಯನ್ನು ನೀಡಿದಂತಹ ಉತ್ಸವದ ಮುಖ್ಯ ಆಯೋಜಕರಾದ ಎಡೆಹಳ್ಳಿ ತೀರ್ಥಪ್ರಸಾದ್ 1 ವಾರಗಳ ಕಾಲ ಈ ಹೊನ್ನಾದೇವಿ ಉತ್ಸವ ನಡೆಯುತ್ತಿದೆ. ನಮ್ಮ ಕುಟುಂಬದಿಂದ ಹಿರಿಯರಿಂದ ನಡೆದುಕೊಂಡು ಬಂದ ಸಂಪ್ರದಾಯವನ್ನು ಮುಂದುವರಿಸಿದ್ದೇವೆ. ಹಿಂದಿನ ಕಾಲದಲ್ಲಿ ಶ್ರದ್ಧೆ, ಭಕ್ತಿ, ದಾಸೋಹಕ್ಕೆ ಮಹತ್ವವಿತ್ತು. ನಮ್ಮ ಯುವಕರು ಮತ್ತು ಕುಟುಂಬ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ಉತ್ಸವ ನಡೆಸುತ್ತೇವೆ. ಹಳೆಯ ನೆನಪುಗಳ ಜೊತೆ ಹೊಸತನ್ನು ಹೆಚ್ಚಿಸಲಿದ್ದೇವೆ ಎಂದು ಈ ಉತ್ಸವ ನಮ್ಮ ಮನೆತನದ ಭಾವನಾತ್ಮಕತೆ ಎಂದು ತೀರ್ಥಪ್ರಸಾದ್ ಮಾಹಿತಿಯನ್ನು ನೀಡಿದರು. ಇನ್ನು ಈ ವೇಳೆಯಲ್ಲಿ ಹಲವಾರು ಗಣ್ಯರು ಆಯೋಜಿಸಿದ್ದರು. ಇನ್ನು ಆಯೋಜಕರು ಕೂಡ ಹಾಜರಿದ್ದರು. ಇನ್ನು ಈ ವೇಳೆಯಲ್ಲಿ ದಿವಂಗತ ಎಡೆಹಳ್ಳಿ ಗಂಗಣ್ಣನವರ ಕುಟುಂಬಸ್ಥರು ಮಾಧ್ಯಮಗಳೊಂದಿಗೆ ಮಾಹಿತಿಯನ್ನು ನೀಡಿದ್ದು ಹೀಗಿದೆ. ಈ ವೇಳೆಯಲ್ಲಿ ಆಯೋಜಕರಾದ ಎಡೆಹಳ್ಳಿ ದಿವಂಗತ ಗಂಗಣ್ಣನವರ ಕುಟುಂಬಸ್ಥರಾದ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ಹೊನ್ನೇನಹಳ್ಳಿ ಲೋಕೇಶ್, ಉಮೇಶ್, ಮೆಡಿಕಲ್ ಶಶಿಧರ್, ಮರಿಯಪ್ಪ ಗೌಡ, ರೇಣುಕೇಶ್ವರ್, ನಟರಾಜ್, ಕೆಂಚಪ್ಪ, ರವಿಕುಮಾರ್, ಮಾಗಡಯ್ಯ,
ಜೀವನ್, ಗಂಗಾಧರಪ್ಪ, ಹರ್ಷ, ನಟರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವನಗಂಗೆ ಶೆಟ್ಟಿ ಸುರೇಶ್, ಪ್ರಧಾನ ಅರ್ಚಕರಾದ ಶ್ಯಾಂಪ್ರಸಾದ್ ದೀಕ್ಷಿತ್, ನವೀನ್ ದೀಕ್ಷಿತ್, ಶ್ರೀಧರ್ ದೀಕ್ಷಿತ್ ಇನ್ನಿತರ ಗಣ್ಯರು ಹಾಜರಿದ್ದರು. ಯಾವುದೇ ಅಹಿತಕರ ಘಟನೆ ನಡೆದಂತೆ ದಾಬಸ್ಪೇಟೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದರು. ಇನ್ನು ಈ ಉತ್ಸವದ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತ್ತು. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ.